ನಮಸ್ಕಾರ. ಏನಿ ಧ್ವನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ, ಈ ಧ್ವನಿ ಈ ಸಿಂಗಿಂಗ್ ಬೌಲ್ ಅಥವಾ ಸೌಂಡ್ ಬೌಲ್ ಇಂದ ಬರ್ತಾ ಇದೆ. ಬಟ್ ಇದು ಕೇವಲ ಒಂದು ಸೌಂಡ್ ಆಗಿರುತ್ತಾ? ಅಲ್ಲ, ಇದು ಒಂದು ಫ್ರೀಕ್ವೆನ್ಸಿ ಆಗಿರುತ್ತೆ, ಒಂದು ವೈಬ್ರೇಷನ್ ಆಗಿರುತ್ತೆ, ಅದ್ರ ಜೊತೆಗೆ ಒಂದು ಎನರ್ಜಿ ಆಗಿರುತ್ತೆ. ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ, ಈ ಸೃಷ್ಟಿ, ಈ ಕ್ರಿಯೇಷನ್ ಏನಿದೆ ಅದೊಂದು ದೊಡ್ಡ ಸ್ಫೋಟದಿಂದ ಆರಂಭವಾಯಿತು ಅಂತ. ಅದನ್ನೇ ಈಗ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ದ ಫಸ್ಟ್ ಮೂಮೆಂಟ್ ಆಫ್ ಕ್ರಿಯೇಷನ್ ವಾಸ್ ವೈಬ್ರೇಷನ್. ಇಟ್ ವಾಸ್ ನನ್ ಅದರ್ ದ್ಯಾನ್ ಸೌಂಡ್. ನಮ್ಮ ಯೋಗ ಭಾಷೆಯಲ್ಲಿ ಹೇಳೋದಾದರೆ ನಾದೋಸ್ಯ ಪರಬ್ರಹ್ಮ ಅಂತ ಕರೆದಿರೋದು, ಅಂದರೆ ನಾದ ಬ್ರಹ್ಮ ಅಂತ ಅರ್ಥ. ದ ಯೂನಿವರ್ಸ್ ಇಸ್ ಸೌಂಡ್. ಇಡೀ ಸೃಷ್ಟಿಯೇ ಒಂದು ನಾದವಾಗಿದೆ, ಒಂದು ಸೌಂಡ್ ಆಗಿದೆ ಅಂತ ಅರ್ಥ. ಈ ಸೌಂಡ್ ನಮ್ಮ ಸುತ್ತಮುತ್ತ ಮಾತ್ರ ಅಲ್ಲದೆ ನಮ್ಮ ದೇಹದಲ್ಲೂ ಸಂಚರಿಸ್ತಾ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಸೆಲ್ಲಲ್ಲಿ, ಈಚ್ ಆ್ಯಂಡ್ ಎವ್ರಿ ಆಟಮಲ್ಲಿ ಈ ಸೌಂಡ್ ಸಂಚರಿಸ್ತಾ ಇರುತ್ತೆ, ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಈ ಸೌಂಡನ್ನ ನಾವು ಜಸ್ಟ್ ಹೊರಗಿಂದ ಕೇಳ್ತಾ ಇಲ್ಲ, ಇದನ್ನು ನಾವು ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಅನುಭವಿಸ್ತಾ ಇದ್ದೀವಿ. ಈಗಿನ ಜನ್ರೇಷನಲ್ಲಿ ಮಕ್ಕಳ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದರೆ, ನೈಸರ್ಗಿಕವಾಗಿ ಬರ್ತಾ ಇರೋವಂತಹ ಸೌಂಡ್ ವೈಬ್ರೇಷನ್ಸ್ಗಳನ್ನ, ಧ್ವನಿಗಳನ್ನ ಅವರು ಕೇಳ್ತಾ ಇಲ್ಲ, ಅನುಭವಿಸ್ತಾ ಇಲ್ಲ. ಅಷ್ಟೇ ಯಾಕೆ, ಅವರಲ್ಲಿ ಒಂದು ಸೌಂಡ್ ವೈಬ್ರೇಷನ್ಸ್ ಇದೆ ಅನ್ನೋದು ಸಹ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಮಕ್ಕಳ ಈ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಸಮತ್ವಂ ಯೋಗ ಕೇಂದ್ರ ಈ ವರ್ಷ ನಡೀತಾ ಇರುವಂತಹ ಪರಿವರ್ತನಾ ಶಿಬಿರದಲ್ಲಿ ಹೊಸ ಒಂದು ಕಾನ್ಸೆಪ್ಟ್, ದಟ್ ಈಸ್ ಸೌಂಡ್ ಬಾತ್ ಅನ್ನೋದನ್ನು ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಏನಿ ಸೌಂಡ್ ಬಾತ್ ಅಂತ ಕೇಳೋದಾದರೆ, ಸೌಂಡ್ ಬೌಲ್ಗಳನ್ನು ಪ್ಲೇ ಮಾಡ್ತಾ ಸೌಂಡ್ ವೈಬ್ರೇಷನ್ಸ್ಗಳನ್ನ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ಗಳಿಗೂ, ಆಟಮ್ಸ್ಗಳಿಗೂ ಚಾನಲೈಸ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿರುತ್ತೆ ಸೌಂಡ್ ಬಾತ್. ಜೊತೆಗೆ ಅವರಿಗೆ ಮೂನ್ ಮೆಡಿಟೇಷನ್, ಹುಣ್ಣಿಮೆ ಧ್ಯಾನ ಸಹ ಇರುತ್ತೆ. ಆಕಾಶವನ್ನು ನೋಡ್ತಾ ಸ್ಟಾರ್ ಗೇಸಿಂಗ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಮಡ್ಕಾ ಫೋರ್ಡ್ ಅನ್ನುವಂಥ ಹೊಸ ಕಾನ್ಸೆಪ್ಟ್ ನಾವು ತಂದಿದ್ದೀವಿ. ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳು ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಸೆಷನ್ ಎಷ್ಟು, ಅವ್ರ ದಿನ ಎಷ್ಟು ವಂಡರ್ಫುಲ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಈ ವಂಡರ್ಫುಲ್, ಅದ್ಭುತವಾದಂತಹ ಸೌಂಡ್ ಬಾತನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ 8 ವರ್ಷದಿಂದ 20 ವರ್ಷ ಮಧ್ಯದಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನ ನಾನು ಹಾರ್ಟ್ಲಿ ಪರಿವರ್ತನಾ ಶಿಬಿರಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ, ಸೌಂಡ್ ನಿಮ್ಮ ಜೀವನದಲ್ಲಿ ಏನೇನು ಮಿರಾಕಲ್ಗಳನ್ನು ಮಾಡುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿ.